ನಮಸ್ತೆ ವೀಕ್ಷಕರೇ. ಶ್ರೀ ಪ್ರಸನ್ನ ಚೌಡೇಶ್ವರಿ ಸರ್ಕಾರಿ ಅನುದಾನಿತ ಪ್ರೌಢಶಾಲೆ ಕೊಲದೇವಿ. ಈ ಶಾಲೆಯಲ್ಲಿ 30 ವರ್ಷಗಳಿಂದ ಪ್ರಾರಂಭವಾದಾಗಲಿಂದಲೂ ಕೆಲಸ ಮಾಡುತ್ತಿದ್ದ ಒಬ್ಬ ಶಿಕ್ಷಕರಿಗೆ ಇಂದು ಹೆಡ್ ಮಾಸ್ಟರ್ ಆಗಿ ನಿವೃತ್ತಿ ಹೊಂದುತ್ತಿರುವ ಹಿನ್ನೆಲೆಯಲ್ಲಿ ಅವರಿಗೆ ಅದ್ದೂರಿ ಕಾರ್ಯಕ್ರಮವನ್ನು ಪ್ರೌಢಶಾಲೆಯ ಹಳೆಯ ವಿದ್ಯಾರ್ಥಿಗಳ ಸಂಘದ ವತಿಯಿಂದ ಅವರಿಗೆ ಬೀಳ್ಕೊಡುಗೆ ಸಮಾರಂಭವನ್ನು ಏರ್ಪಡಿಸಲಾಗಿತ್ತು. ಈ ಬೀಳ್ಕೊಡುಗೆ ಸಮಾರಂಭಕ್ಕೆ ಎಲ್ಲ ವರ್ಷದ ಪಾಸಾದ ಎಲ್ಲ ವಿದ್ಯಾರ್ಥಿಗಳು, ಹಳೆಯ ವಿದ್ಯಾರ್ಥಿಗಳು ಸೇರಿ ಅವರ ಸವಿನೆನಪನ್ನು ಹಂಚಿಕೊಂಡು ಅವರು ಎಷ್ಟೋ ಸಂತೋಷದಿಂದ ತಮ್ಮ ಗುರುಗಳಿಗೆ ಬೀಳ್ಕೊಡುಗೆ ಸಮಾರಂಭವನ್ನು ಮತ್ತು ಗುರುಭಕ್ತಿಯನ್ನು ಅರ್ಪಿಸಿದರು. ಈ ಕಾರ್ಯಕ್ರಮ ಶ್ರೀ ಪ್ರಸನ್ನ ಚೌಡೇಶ್ವರಿ ಪ್ರೌಢಶಾಲೆಯ ಅಧ್ಯಕ್ಷರಾದ ಶ್ರೀನಿವಾಸ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ನಡೆಯಿತು. ಏನೇ ಆಗಲಿ ಇಲ್ಲಿ ಬಂದಿರುವ ಹಳೆಯ ವಿದ್ಯಾರ್ಥಿಗಳು ತುಂಬ ಸಂತೋಷಪಟ್ಟು ಅವರ ಗುರುಗಳಿಗೆ ಪಾದಗಳಿಗೆ ನಮಸ್ಕರಿಸುತ್ತಾ ಅವರ ಸಂತೋಷವನ್ನು ಹಂಚಿಕೊಂಡು ಅವರ ಜೊತೆ ಹಳೆಯ ನೆನಪುಗಳನ್ನು ನೆನೆಸಿಕೊಳ್ಳುತ್ತಾ ಅವರು ಸಂತಸ ವ್ಯಕ್ತಪಡಿಸಿದರು. ಯಾಕಂದರೆ ಇದೊಂದು ನಮ್ಮ ಊರಿನ ಹಿರಿಯರು ಮತ್ತು ನಮ್ಮ MC ಅನ್ನೋರು ನಮ್ಮ ಅಧ್ಯಕ್ಷರು ಅಂತ ಒಂದು ಕಾರ್ಯಸೂಚನೆ ಕೊಟ್ಟು ಹೈಸ್ಕೂಲಲ್ಲಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಇದೊಂದು ಖುಷಿಯ ಸಂಗತಿಯಾಗಿದೆ. ಇನ್ನೊಂದು ವಿಷಯ ಏನಂದರೆ ನಮ್ಮ ಹಿರಿಯರು ಮುಖ್ಯ ಶಿಕ್ಷಕರು ಬಂದು ಹರೀಶ್, ಡೆಸ್ಕಾಮ್ ಸ್ಟೂಡೆಂಟ್ ಬಂದು ವೆಂಕೋಣ, ಪೊಲೀಸು ಬಂದು ಇವರೊಂದು ಸಹಾಯ ಅಂದರೆ ಸರ್ವಿಸ್, ಸೋಷಿಯಲ್ ಸರ್ವಿಸು ಅದು ಚೆನ್ನಾಗಿದೆ. ನಮ್ಮ ಊರಲ್ಲಿ ಸರಿ ಏನಾದರೂ ಮಾಡ್ಬೋದು ಅಂದರೆ ತೊಂದರೆ ಮಾಡಬಾರ್ದು, ಒಳ್ಳೇದೇ ಮಾಡಬೇಕು. ನಮ್ಮ ಸೀನವರು ಹೈಸ್ಕೂಲು ಸ್ಟಾರ್ಟ್ ಮಾಡಿದ್ದೆಲ್ಲ ನಾವು ಮುಡಿನೂರು ಹೋಗ್ಬೇಕು, ಅದೊಂದು ನಂಗೆ ಖುಷಿ ಇತ್ತು. ಸೈಕಲಲ್ಲಿ ಹೋಗ್ಬೇಕು, ಬಸ್ಸಲ್ಲಿ ಹೋಗ್ಬೇಕು ಅಂತ. ಇನ್ನೇನು ಒಂದು 15 ದಿನ ಎಕ್ಸಾಮ್ ಇದೆ, ಅಷ್ಟಕ್ಕೆ ಬಂದು ನಾನು ಇಂಟಿಮೇಷನ್ ಕೊಟ್ಬಿಟ್ರು. ಪಂಜಾಬ್ ಸ್ಕೂಲ್ ಅವರು ಎಲ್ಲಿ ಹೋಗ್ಬಾರ್ದು, ಇಲ್ಲೇ ಓಪನ್ ಆಗ್ತಾ ಇದೆ, ಇಲ್ಲೇ ಸೇರ್ಬೇಕು ಅಂತ ನಮ್ಗೆ ಗೊತ್ತಾಗ್ತದೆ. ಬೀಳ್ಕೊಡುಗೆ ಸಮಾರಂಭ ಏರ್ಪಡಿಸುತ್ತೇವೆ. ನಾರಾಯಣ ಸ್ವಾಮಿ ಅವರಿಗೆ ನಿಮ್ಮಕ್ಕೆ ಜೀವನ ಸುಖಕರವಾಗಿರಲಿ, ಚೆನ್ನಾಗಿರಲಿ, ಅವ್ರಿಗೆ ಆರೋಗ್ಯ ಆಯುಷ್ಯ ಎಲ್ಲ ಚೆನ್ನಾಗಿ ಕೊಳ್ಳುತ್ತೇವೆ. ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಬೇಕಾದ್ರೆ ಹಿಂದಿನ ಕಾಲದಲ್ಲಿ ಕೆಲವೊಂದು ಶ್ಲೋಕಗಳಿದ್ದಾವೆ. ಒಂದು ಹಲವಾರು ಗ್ರಂಥಗಳಲ್ಲೂ ಸಹ ಉಲ್ಲೇಖಿಸಿದ್ದಾರೆ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಎಂದು ಗುರುವಿನ ಪ್ರಾಮುಖ್ಯದ ಬಗ್ಗೆ ಬಹಳ ಎಲ್ಲ ವಿದ್ಯಾರ್ಥಿಗಳು ತಿಳ್ಕೊಳ್ಳೋ ಒಂದೇ ವಿಚಾರ, ಗುರುವಿನ ಗುಲಾಮನಾಗುವ ತನಕ ಸಿಗುವುದಿಲ್ಲ ಮುಕ್ತಿ. ಮೇನ್ ನಮ್ಮ ಹಳೆಯ ವಿದ್ಯಾರ್ಥಿಗಳಿಗೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂತಹ ಎಲ್ಲರಿಗೂ ಮೊದಲನೇದಾಗಿ ನಮಸ್ಕಾರ ಹೇಳ್ತಾ ಇದ್ದೀನಿ. ನನ್ನ ಹೆಸರು ಪ್ರೇಮ ಅಂತ ಹೇಳ್ಬಿಟ್ಟು ನಾನು ಸರ್ಕಾರಿ ಶಾಲಾ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. 2001ರ ಹಳೆಯ ವಿದ್ಯಾರ್ಥಿ. ನಿಜವಾಗ್ಲೂ ಈ ಒಂದು ಗುರುವನ್ನ ಅಂದ್ರೆ ತ್ರಿಮೂರ್ತಿಗಳಿಗೆ ಹೋಲಿಕೆ ಮಾಡಿದ್ದಾರೆ, ಅಂದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಹೋಲಿಕೆ ಮಾಡಿದ್ದಾರೆ. ಈ ಒಂದು ಕಾರ್ಯಕ್ರಮ ಏರ್ಪಡಿಸಿರೋದು ತುಂಬಾ ಸಂತೋಷದ ವಿಷಯ ಅಂತ ಹೇಳ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಕೂಡ ಭಾಗವಹಿಸಿದೀವಲ್ಲ, ಇದಕ್ಕಿಂತ ಪುಣ್ಯದ ಕೆಲಸ ಇನ್ಯಾವುದೂ ಇರೋದಿಲ್ಲ. ಅದೇ ರೀತಿ ಈ ಒಂದು ರಕ್ತದಾನ ಮಹಾದಾನ, ಅದೇ ರೀತಿ ವಿದ್ಯಾದಾನ ಅನ್ನೋದು ಶ್ರೇಷ್ಠ ದಾನಗಳಲ್ಲಿ ನಂಬರ್ 1 ಯಾವುದು ಅಂದ್ರೆ ವಿದ್ಯಾದಾನ. ಈ ಒಂದು ನಮ್ಮ ಇಡೀ ಇಲ್ಲಿ ಸೇರಿರ್ತಕ್ಕಂಥ 500ರಿಂದ 1000 ಜನಕ್ಕೆಲ್ಲ ಭದ್ರ ಬುನಾದಿ ಅಂದ್ರೆ ಜೀವನ ಶಿಕ್ಷಣ, ಮೌಲ್ಯ ಶಿಕ್ಷಣ ಆಗಿರ್ಬೋದು, ಸಂಸ್ಕಾರ, ಎಲ್ಲಿ ಯಾವ ರೀತಿ ವರ್ತನೆ ಮಾಡಬೇಕು ಅಂತ ಹೇಳ್ಬಿಟ್ಟು ನಮಗೆ ಭದ್ರ ಬುನಾದಿಯನ್ನು ಹಾಕೊಟ್ಟ ನಮ್ಮ ಎಲ್ಲಾ ಗುರುಗಳಿಗೂ ಇವತ್ತು ಬೀಳ್ಕೊಡುಗೆ, ಅದೇ ರೀತಿ ಗುರು ವಂದನಾ ಕಾರ್ಯಕ್ರಮ ಏರ್ಪಡಿಸಿದ್ದಾರೆ. ಅದಕ್ಕೆ ನನ್ನ ಪರವಾಗಿ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಶಾಲೆಯಲ್ಲಿ ನಿವೃತ್ತಿರಾದಂತಹ ನಾರಾಯಣ ಸ್ವಾಮಿ ಸರ್ ಅವರಿಗೆ ವಂದಿಸುತ್ತಾ, ಅದೇ ರೀತಿಯಾಗಿ ನನ್ನ ಶಿಕ್ಷಕರಾದಂತಹ ಎಲ್ಲ ಒಂದು ಗುರುಗಳಿಗೆ ವಂದಿಸುತ್ತಾ ನನ್ನ ಒಂದು ಪುಟ್ಟ ಭಾಷಣವನ್ನು 2 ನಿಮಿಷ ಅವಕಾಶ ಕೊಟ್ಟಿದ್ದಾರೆ. ನಮ್ಮ ಹಳೆ ನೆನಪುಗಳನ್ನು ಈಗ ಕೆಲವು ವಿಷಯಗಳನ್ನ ಹೇಳಬೇಕು ಅಂದರೆ 2 ನಿಮಿಷ ಸಾಕಾಗಲ್ಲ. ಆದರೆ ಖಂಡಿತ ನಾನು ಕೆಲವು ಒಂದು ಹಳೆಯ ಒಂದು ನೆನಪುಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಜವಾಗ್ಲೂ ಈ ಒಂದು ತುಂಬಿದ ಸಭೆಯಲ್ಲಿ ಹೇಳ್ಕೋಬೇಕು ಅಂತಂದರೆ, ನಾನು ಈ ಶಾಲೆಗೆ ಅಂದರೆ ಮೊದಲು ನಾನು ಓದಿದ್ದು ಅಂದರೆ 1ನೇ ತರಗತಿಯಿಂದ 10ನೇ ತರಗತಿವರೆಗೂ ಕೊಲದೇವಿ ಶಾಲೆಯಲ್ಲೇ. ಈ ಒಂದು ಕೊಲದೇವಿ ಅನ್ನೋದು ನನ್ನ ಹುಟ್ಟೂರು. ಜೊತೆಗೆ ಈ ಒಂದು ಕೊಲದೇವಿಯಲ್ಲಿ ಮೇಕಳ ಕೃಷ್ಣಪ್ಪನವರ ಮೊಮ್ಮಗಳು ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂದರೆ ಈ ತುಂಬು ಸಭೆಯಲ್ಲಿ ಈ ಒಂದು ಅವಕಾಶ ಬಂದಿರೋದು ನಿಜವಾಗ್ಲೂ ಖಂಡಿತ ನನಗೆ ಒಂದು ಸಂತೋಷದ ವಿಷಯ ಅಂತ ಹೇಳ್ಬೋದು. ನಾನು 8ನೇ ತರಗತಿ
ರೀತಿ ಮೊದಲು ನಮ್ಮ ಲಕ್ಷ್ಮೀನಾರಾಯಣಪ್ಪ ಸರ್ ಅವರು ಈ ವೇದಿಕೆಯಲ್ಲಿದ್ದಾರೆ. ಇವರು ಅಂದ್ರೆ ಮನೆ ಪಾಯ ಗಟ್ಟಿಯಾಗಿರ್ಬೇಕು ಅಂದ್ರೆ ಪಾಯ ಚೆನ್ನಾಗಿರ್ಬೇಕು, ಮನೆ ಚೆನ್ನಾಗಿರ್ಬೇಕಂದ್ರೆ ಪಾಯ ಚೆನ್ನಾಗಿರ್ಬೇಕು. ಆ ಪಾಯ ಚೆನ್ನಾಗಿರೋದಕ್ಕೆ ನಮಗೆ ಗಟ್ಟಿ ಪಾಯ ಹಾಕೊಟ್ಟವರು ನಮ್ಮ ಲಕ್ಷ್ಮೀನಾರಾಯಣಪ್ಪ ಸರ್ ಅವರು ಸಹ ಅಲ್ಲಿ ಮುಖ್ಯೋಪಾಧ್ಯಾಯರಾಗಿದ್ದರು. ಅವರಿಗೆ ವಂದಿಸುತ್ತಾ ನಂತರ ಮಾತನಾಡಿದ ನಿವೃತ್ತ ಮುಖ್ಯೋಪಾಧ್ಯಾಯರಾದ ನಾರಾಯಣಸ್ವಾಮಿಯವರು ತಮ್ಮ 30 ವರ್ಷಗಳ ಅವಿಶ್ರಾಂತ ಗುರು ಒಂದು ಅನುಭವವನ್ನು ಗುರುಗಳಿಗೆ ಎಂಥ ಅನುಭವಗಳಾಗತ್ತೆ ಅಂತ ಹಳೆಯ ವಿದ್ಯಾರ್ಥಿಗಳೊಂದಿಗೆ ಹಂಚಿಕೊಂಡು ಹೀಗೆ ಹೇಳಿದರು. ಮತ್ತು ಒಂದು ಸಂಸ್ಥೆ ಅನೇಕ ಕಾರಣದಿಂದ ಬಹಳಷ್ಟು ಸಮಸ್ಯೆಗಳು ಬಂತು. ಆದರೂ ಅದನ್ನೆಲ್ಲ ಎದುರಿಸ್ಕೊಂಡು ಈ ಒಂದು ಶಾಲೆಯನ್ನು ಉನ್ನತ ಮಟ್ಟಕ್ಕೆ ತರಬೇಕು ಅಂತಕ್ಕಂಥ ಇದು ಹಗಲು ನಾವು ಕಷ್ಟಪಟ್ಟು ಈ ಶಾಲೆಯನ್ನು ಪಡೆದಿದ್ದೀವಿ. ಸಹಕಾರ ಊರಿನವರು ಹೊರದೇವರನ್ನ ನಾವು ಯಾವತ್ತೂ ನೆನೆಸ್ಕೊತೀವಿ. ಯಾಕಂದರೆ ಬೇರೆ ಶಾಲೆಯಲ್ಲಿ ಬೇರೆಯವನ್ನ ಎಲ್ಲ ನೋಡಿದ್ದೀನಿ ಕಲಿತೀನಿ, ಇಷ್ಟು ಸಹಕಾರ ಕೊಟ್ಟಿರ್ತಕ್ಕಂಥದ್ದು ಯಾವಾಗಲೂ ಇಲ್ಲ. ಹಾಗಾಗಿ ಇಷ್ಟು ಸಹಕಾರ ಕೊಟ್ಟಿರ್ತಕ್ಕಂಥ ಊರು ಅಂತಂದರೆ ನನ್ನ ಜೀವನ ಇರುವವರೆಗೂ ನೆನೆಸ್ಕೋಬೇಕು. ನಾವು ಭಾಳಷ್ಟು ವಿಷಯಗಳಲ್ಲಿ ಏನೇ ಆಗಲಿ, ಯಾವ ರೀತಿಯ ನಾವು ಸಮಸ್ಯೆ ಬರಲಿ, ಯಾರೋ ಒಬ್ಬರು ಸರ್ ಇದ್ದೀವಿ ನಾವು ಸಾಲ್ವ್ ಮಾಡ್ತೀವಿ ಅಂತಕ್ಕಂಥ ಒಂದು ಇದಾಗ ಮುಂದೆ ಬಂದು ಎಲ್ಲ ರೀತಿಯ ಇರ್ತಕ್ಕಂಥ ಒಂದು ಸಮಸ್ಯೆಗಳಿಗೂ ಒಂದು ಪರಿಹಾರನ ಕಂಡುಕೊಂಡಿದ್ದಾರೆ. ನೀವು ಒಬ್ಬರು ಇಬ್ಬರು ಅಂತೆಲ್ಲ ಹೇಳಿ ಎಲ್ಲ ರೀತಿಯ ಎಲ್ಲರೂ ಸಹಕಾರ ಕೊಟ್ಟರು. ಮತ್ತು ಬರ್ತಾ ಸ್ಟ್ರೆಂತ್ ಭಾಳಷ್ಟು ಕಮ್ಮಿ ಆಯಿತು. ಅಂಥ ಸಮಯದಲ್ಲಿ ಸುಮಾರು 6-7 ವರ್ಷಗಳ ಹಿಂದೆ ಸ್ಟ್ರೆಂತು ಸಾಕಾಗ್ತಾ ಇಲ್ಲ, ನಮಗೆ ಒಂದು ವ್ಯಾನ್ ಬೇಕು ಅಂತ ಕೇಳಿದಾಗ ಎಲ್ಲರೂ ಊರಿಂದ ಹಿಡಿದು ನಮ್ಮ ಮ್ಯಾನೇಜ್ಮೆಂಟಿಂದ ಹಿಡಿದು ಹೊಸಲಿ ಸ್ವಾಮಿಗಳು ಅವರಿಂದ ಹಿಡಿದು ಭಾಳಷ್ಟು ಅವಾಗ ಶ್ರಮ ಪಡಿತಾರೆ. ನಮ್ಮ ಕೆ ಎಸ್ ನಾರಾಯಣವರು ಅವರು ಏನೇ ಮಾಡಲಿ ಒಂದು ವ್ಯಾನ್ ಬೇಕೇ ಬೇಕು ಅಂತ ನಮ್ಮ ಶ್ರೀನಂದವರು ಸ್ವಲ್ಪ ನಿಧಾನ ಮಾಡೋದಕ್ಕೆ ನಮ್ಮನ್ನ ಕರ್ಕೊಂಡು ಹೋದ್ರು ಬೆಂಗಳೂರಿಗೆ ಹೋದರು. ಅದೇ ಸುಮಾರು ಒಂದು 5-6 ವ್ಯಾನನ್ನ ನೋಡಿಸ್ಕೊಂಡು ಇನ್ನೋಡಿ ಅಂತ ಇದು ಮಾಡಿದ್ರು. ಆದ್ರೂ ಗೊಬ್ಬರಿಲ್ಲ, ಅದೇ ತಗೊಂಡ್ರೆ ಮತ್ತೆ ಕಷ್ಟಪಡಿಸಿದ ಬೇಡ ಅಂತಂದ್ರು. ಹಾಗಾಗಿ ಹೊಸದನ್ನೇ ಹೊಸ ಒಂದು ವ್ಯಾನನ್ನು 17 ಲಕ್ಷ ರೂಪಾಯಿ ಇರ್ತಕ್ಕಂಥ ಹೊಸ ವ್ಯಾನನ್ನು ತಂದು ಕೊಟ್ಟು ನಡೆಸಿ ಅಂತಂದರು. ನಿನ್ನೆ ನಮ್ಮ ಡಿ ಡಿ ಸಾಹೇಬರು ಬಂದಿದ್ದರು ನನ್ನ ಇನ್ಸ್ಪೆಕ್ಷನ್ಗೆ. ಇಂಥ ಒಂದು ಮ್ಯಾನೇಜ್ಮೆಂಟನ್ನು ಇನ್ನೂ ಬಂದಿರೋದಪ್ಪ, ಭಾಳಷ್ಟು ಸಹಕಾರ ಕೊಡ್ತಾ ಇದ್ದಾರೆ, ಇವಾಗ ಇರ್ತಕ್ಕಂಥ ಟೀಚರ್ಸ್ ಪುಣ್ಯವಂತರು ಅಂತಂದರು. ಆ ರೀತಿಯಾಗಿ ಈ ಮ್ಯಾನೇಜ್ಮೆಂಟಿಂದಾಗಲಿ ಊರಿನಿಂದಾಗಲಿ ಭಾಳಷ್ಟು ಸಹಕಾರ ಪಡ್ಕೊಂಡು ಈ ಶಾಲೆ ನಿಲ್ಲಬೇಕಂದ್ರೆ ಉದ್ಧಾರ ಆಗಬೇಕು ಅಂತಂದರೆ ಇಷ್ಟು ಒಂದು ಲೆವೆಲ್ ಬರಬೇಕು ಅಂತಂದರೆ ಈ ಊರಿನ ಹಿರಿಯರು, ಈ ಊರಿನ ನಮ್ಮ ಹಳೆ ವಿದ್ಯಾರ್ಥಿಗಳು ಅಂತ ಹೇಳುವಷ್ಟೇ ಇಲ್ಲ ಬಿಡಿ. ಏನೇ ಕಾರ್ಯಕ್ರಮ ಆದ್ರೂ ಹಳೆ ವಿದ್ಯಾರ್ಥಿಗಳು ಬಂದು ನನ್ನ ಕಣ್ಣಿಗೆ ನಿಂತ್ಕೊಂಡು ಎಲ್ಲ ಕಾರ್ಯಕ್ರಮ ಮಾಡಿಕೊಂಡಿದ್ದಾರೆ. ಅವರಿಗೆ ಚಿರುಣಿ ಆಗಿರ್ಬೇಕು ನಾವು. ಇನ್ನೊಂದು ಮುಖ್ಯವಾಗಿ ಒಂದು ಸಂಸ್ಥೆ